ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಆಧ್ಯಾತ್ಮದ ಹಾದಿ ನಿರ್ಧಾರವೇ ಇಲ್ಲದ, ಮಾರ್ಗದರ್ಶನವೇ ಇಲ್ಲದ ಅಸ್ಪಷ್ಟತೆಯ ಜೀವನವನ್ನು ಹೇಗೆ ಬದಲಾಯಿಸಿತು ಅನ್ನೋದಕ್ಕೆ ಇವತ್ತು ಒಂದು ಪರ್ಫೆಕ್ಟ್ ಆದಂಥ ಉದಾಹರಣೆಯನ್ನು ನೀವೆಲ್ಲ ತಿಳಿಯೋಣ. ಬೆಳೆಯುತ್ತಿರುವಾಗಲೇ ತುಂಬ ಕುತೂಹಲಗಳಿಂದ ಕೂಡಿತ್ತು ಮನಸ್ಸು. ಯಾವುದಕ್ಕೂ ಸ್ಪಷ್ಟತೆ ಇಲ್ಲ. ಸೈನಿಕರನ್ನು ಅವರ ಯೂನಿಫಾರ್ಮ್ನಲ್ಲಿ ನೋಡಿದಾಗೆಲ್ಲ ದೇಶಕ್ಕೆ ಸಲ್ಲಿಸಬಹುದಾದ ನಿಜವಾದ ಸೇವೆ ಎಂದರೆ ಸೈನಿಕನಾಗುವುದು ಅಂತ ತುಂಬ ಸಲ ಅಂದುಕೊಂಡಿದ್ರಂತೆ. ಬಟ್ ಸಾಧು ಸಂತರು ರೈಲ್ವೆ ಸ್ಟೇಷನ್ನಲ್ಲಿ ಭೇಟಿಯಾದಾಗೆಲ್ಲ, ಅವರೊಟ್ಟಿಗೆ ಚರ್ಚೆ ಮಾಡಿದಾಗೆಲ್ಲ ಆಳವಾದ ಜ್ಞಾನದ ಹಸಿವು, ಅತ್ಯಂತ ಸೂಕ್ತವಾದ ಮಾರ್ಗ ಬೇರೊಂದಿದೆ, ಅದೇ ಸೆಲ್ಫ್ ಡಿಸ್ಕವರಿ ಅಂತ ನಿರ್ಧರಿಸ್ತಾರೆ. ಯಾರು ಗೊತ್ತೇ? ಅವರೇ ನಮ್ಮ ನಿಮ್ಮೆಲ್ಲರ ವಿಶ್ವನಾಯಕ ನರೇಂದ್ರ ಮೋದಿಜಿಯವರು. ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುವಾಗಲೇ ಮೋದಿಜಿ ಸ್ಪಷ್ಟ ನಿರ್ಧಾರಗಳೇ ಇಲ್ಲದ, ಏನೂ ಮಾರ್ಗದರ್ಶನವಿಲ್ಲದ, ನಾಳೆಗಳ ಬಗ್ಗೆ ಸ್ಪಷ್ಟ ನಿಲುವುಗಳೇ ಇಲ್ಲದ, ಎಲ್ಲಿಗೆ ಹೋಗಬೇಕೆಂಬ ಗೊತ್ತು ಗುರಿಗಳೇ ಇಲ್ಲದ ಗೊಂದಲಮಯ ವ್ಯಕ್ತಿಯಾಗಿದ್ದರು. ನಾನೇನು ಮಾಡಲು ಬಯಸುತ್ತಿದ್ದೇನೆ, ಯಾಕೆ ನಾನಿದನ್ನು ಮಾಡ್ತಾ ಇದ್ದೇನೆ ಎಂಬ ಪ್ರಶ್ನೆಗಳಿಗೆ ಉತ್ತರಗಳೇ ಇರಲಿಲ್ಲ. ಬಟ್ ನಾನು ಏನಾದರೂ ಮಾಡಲೇಬೇಕೆಂಬ ತುಡಿತವನ್ನು ಅವರು ಹೊಂದಿದ್ರು. ಸೊ ಅವರು ಮಾನವಾತೀತವಾದ ಪರಿಪೂರ್ಣ ಶಕ್ತಿಗೆ ಶರಣಾದರು. ಹಿಮಾಲಯಕ್ಕೆ ಹೊರಟೇ ಬಿಟ್ರು. 17ನೇ ವಯಸ್ಸಿಗೆ ತಂದೆ ತಾಯಿಗಳಿಗೆ ನಮಿಸಿ, ತಾಯಿ ಕೊಟ್ಟ ಸಿಹಿಯನ್ನು ತಿಂದು ತಿಲಕವಿರಿಸಿಕೊಂಡು ಆಶೀರ್ವಾದ ಪಡೆದು ಸಾಧನೆಯ ಶಿಖರವೇರಲು ಹಿಮಾಲಯದ ಕಡೆಗೆ ಅಡಿ ಇಟ್ಟರು. ಯೂನಿವರ್ಸ್ ಕರೆದುಕೊಂಡು ಹೋದ ಕಡೆಗೆ ನಡೆದರು. ಅನ್ವೇಷಣೆಯ ಹಾದಿಯಲ್ಲಿ ಹಲವಾರು ಉತ್ತರಗಳನ್ನು ಪಡೆದರು. ಜಗತ್ತನ್ನು ಅರಿತರು, ತಮ್ಮನ್ನೇ ತಾವರಿತರು. ಹಿಮಾಲಯದ ಕಣಿವೆಯ ಮೌನದಲ್ಲಿ ಬಹುದೂರ ಧ್ಯಾನ ಪಯಣ ಮಾಡಿದರು. ರಾಮಕೃಷ್ಣ ಮಿಷನ್ ಜತೆಗೂಡಿ ಕೆಲಸ ಮಾಡುತ್ತಾ ಆಧ್ಯಾತ್ಮ ಸಾಧನೆಯನ್ನು ಮಾಡಿದರು. ಈ ಅವಧಿಯಲ್ಲಿ ಹಲವಾರು ಸಾಧು ಸಂತರನ್ನು ಭೇಟಿಯಾಗುತ್ತಾ ಸ್ವ ಅನ್ವೇಷಣೆಯಲ್ಲಿ ತೊಡಗಿದರು. ತಲೆಯ ಮೇಲೆ ಸೂರಿಲ್ಲದೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಜ್ಞಾನ ಸಂಪಾದನೆಗಾಗಿ ಧ್ಯಾನ ಸಾಧನೆಗಳನ್ನೇ ಗೋವರ್ಧನಗಿರಿಗಳ ಆಗಿಸಿಕೊಂಡವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿ. ಪ್ರತಿದಿನ ಬ್ರಹ್ಮ ಮುಹೂರ್ತದ ಸಮಯದಲ್ಲೇ, ಅಂದರೆ 3ರಿಂದ 3:45 ಈ ಸಮಯದಲ್ಲಿಯೇ ನಿದ್ದೆಯಿಂದೆದ್ದ ಪ್ರಧಾನಿಯವರು ಹಿಮನದಿಗಳ ಐಸ್ ವಾಟರ್ನಲ್ಲೇ ಸ್ನಾನ ಮಾಡ್ತಾ ಇದ್ರು. ಯಾವತ್ತೂ ಆ ತಂಪು ನೀರು ಚಳಿಯ ಅನುಭವವನ್ನು ನೀಡಲೇ ಇಲ್ಲ. ಅಲ್ಲಿ ಅವರು ಆಂತರಿಕ ಶಾಂತಿ, ಒನ್ನೆಸ್ ಅಂದರೆ ಏಕತ್ವದ ಅಪಾರ ಅನುಭವವನ್ನು ಪಡೆದರು. ಅಲ್ಲಿನ ಸಾಧಕರು ಸದಾ ನಿನ್ನ ಜೊತೆ ನೀನು ಅಲೈನ್ ಆಗಿರುವುದನ್ನು ಕಂಡುಕೋ, ಆಗಲೇ ಯೂನಿವರ್ಸ್ ನಿನ್ನ ಜೊತೆ ಅಲೈನ್ ಆಗುತ್ತೆ ಅಂತ ಹೇಳಿದ್ದನ್ನು ಮರೆಯದೇ ಆಚರಣೆಗೆ ತಂದರು. ನಾವೆಲ್ಲ ನಮ್ಮ ಆಲೋಚನೆ ಮತ್ತು ಲಿಮಿಟೇಷನ್ಗಳಿಂದ ಬಂಧಿಸಲ್ಪಟ್ಟಿದ್ದೀವಿ. ಶರಣಾಗತಿಯೊಂದೇ ದಾರಿ. ನಿಮ್ಮ ಸಿಟ್ಟು, ಕೋಪ ಯಾವಾಗ ಮೆಲ್ಟ್ ಆಗುತ್ತೋ ಆಗಲೇ ನಿಜ ಜೀವನ ಆರಂಭವಾಗುತ್ತೆ ಅಂತ ಮೋದಿಜಿ ಒಂದು ಕಡೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ತುಂಬಾ ಸ್ಪಷ್ಟತೆಯೊಂದಿಗೆ ಹಲವು ವರ್ಷಗಳ ಸಾಧನೆಯ ಬಳಿಕ ಮನೆಗೆ ಮರಳಿದ ಮೋದಿ ಸಾಮಾಜಿಕ ಕರ್ತವ್ಯಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಧ್ಯಾನವನ್ನು ಸೂಕ್ತವಾಗಿ ಬಳಸಿಕೊಳ್ತಾರೆ. ಹಿ ಬಿಕೇಮ್ ಎ ಕ್ರಿಯೇಟರ್. ತಮ್ಮ ಪ್ರತಿ ಗೆಲುವಿನ ಸೆಲೆಬ್ರೇಷನನ್ನು ಧ್ಯಾನದಿಂದಲೇ ಆರಂಭಿಸುವಂತಹ ಮಹಾನ್ ವ್ಯಕ್ತಿ ಯಾವತ್ತೂ ಮುಖದ ಮೇಲೆ ಆತಂಕ, ಟೆನ್ಷನ್, ಕೋಪ, ಇರಿಟೇಷನ್ ಯಾವೊಂದು ಭಾವನೆಯನ್ನು ತಳೆದಿದ್ದನ್ನು ದೇಶ ಯಾವತ್ತೂ ನೋಡಿಲ್ಲ. ಕಾರಣವೇನೆಂದರೆ ಧ್ಯಾನ ಅವರ ಹಿಂದಿರುವ ಅಪಾರ ಶಕ್ತಿ. ಅವರ ಆಂತರಿಕ ಶಾಂತಿಯನ್ನು ಯಾವ ಘಟನೆಯೂ ಯಾವ ವ್ಯಕ್ತಿಯೂ ಯಾವತ್ತೂ ಕೆಣಕಲು ಸಾಧ್ಯವೇ ಇಲ್ಲ. ಅಷ್ಟು ಸ್ಟೇಬಲ್ ಮೈಂಡೆಡ್ ಆಗಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮೋದಿಜಿ. ಪ್ರತಿ ಬಾರಿ ಯಾವುದೋ ಅಭೂತಪೂರ್ವ ಗೆಲುವಿನ ನಂತರ ರಾಜಕೀಯ ನಾಯಕರು ವರ್ಲ್ಡ್ ಟೂರ್ ಮಾಡ್ತಾರೆ.
ವಿದೇಶಗಳಿಗೆ ಹೋಗಿ ಮಜಾ ಮಾಡಿ ಬರ್ತಾರೆ. ಆದರೆ ಮೋದಿಜಿ 24 ಗಂಟೆಗಳ ಧ್ಯಾನಗಳನ್ನು ತಮ್ಮ ಸೆಲೆಬ್ರೇಷನ್ಗಾಗಿ ಮೀಸಲಿಡ್ತಾರೆ. ಇದು ವಿಶ್ವದಲ್ಲಿಯೇ ಅಭೂತಪೂರ್ವ ಉದಾಹರಣೆ. ಯಾವ ವ್ಯಕ್ತಿ ತನ್ನನ್ನು ತಾನು ಗೆಲ್ಲಬಲ್ಲನೋ ಆತ ವಿಶ್ವವನ್ನೇ ಗೆಲ್ಲಬಲ್ಲ. ಈ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮಣಿಯದ ನಾಯಕರೇ ಇಲ್ಲ, ಮಣಿಯದ ದೇಶಗಳೇ ಇಲ್ಲ. ಹಿಂದೊಂದು ದಿನ ಭಾರತ ಹಲವು ಸಮಸ್ಯೆಗಳಿಗಾಗಿ ಬೇರೊಂದು ದೇಶದ ಮುಂದೆ ತಲೆಬಾಗಿ ನಿಲ್ಲುವಂಥ ಸ್ಥಿತಿ ಇತ್ತು. ಆದರೆ ಈ ಗಟ್ಟಿ ವ್ಯಕ್ತಿತ್ವ ಇವತ್ತು ಏನು ಬೇಕಾದರೂ ನಿರ್ಧಾರಗಳನ್ನು ಬದಲಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಮೋದಿಜಿಯವರ ಧ್ಯಾನದ ಬಗೆಗಿನ ಅಪಾರವಾದ ಪ್ರೀತಿ ಮತ್ತು ಕಾಳಜಿಯಿಂದಲೇ ಜೂನ್ 21 ವರ್ಲ್ಡ್ ಯೋಗ ಡೇ ಆಯಿತು. ಹಾಗೆಯೇ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನವಾಯಿತು. ಇದಕ್ಕೆಲ್ಲ ಕಾರಣ ಇವರ ಹಿಂದಿರುವಂತಹ ದಿಟ್ಟ ಶಕ್ತಿ. ಮೋದಿಜಿಯವರು ಸಾತ್ವಿಕ ಆಹಾರವನ್ನು ಸೇವಿಸ್ತಾರೆ. ಇದೇ ಅವರ ಆರೋಗ್ಯದ ಚೈತನ್ಯದ ಗುಟ್ಟು ಕೂಡ. ತುಂಬ ಹಿತಮಿತವಾದ ಸಾತ್ವಿಕವಾದ ಆಹಾರ ಸೇವನೆ ಇವರನ್ನು ತುಂಬ ಚೈತನ್ಯಮಯವಾಗಿಡುತ್ತೆ. ಇವತ್ತಿಗೂ ಅವರು ತಮ್ಮ ದಿನಚರಿಯಲ್ಲಿ ಒಂದೇ ಒಂದು ನಿಮಿಷ ಕೂಡ ರಾಜಿಯಾಗಲ್ಲ. ದಿನದ 18 ಗಂಟೆ ಕೆಲಸಗಳಲ್ಲಿ ಮಧ್ಯದಲ್ಲಿಯೂ ಧ್ಯಾನ, ಯೋಗ ಹಾಗೂ ತಮ್ಮದೇ ಆದಂತಹ ಕೆಲವು ಹವ್ಯಾಸಗಳಿಗೆ ಅವರು ಈಗಲೂ ಅಷ್ಟೇ ಮಹತ್ವವನ್ನು ಕೊಡ್ತಾರೆ. ಪ್ರತಿನಿತ್ಯ ಸ್ವಾಧ್ಯಾಯವನ್ನು ಮಾಡ್ತಾರೆ. ಧ್ಯಾನ, ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತನ್ನು ಮೋದಿಜಿಯವರು ಕೊಡ್ತಾರೆ. ಇದೆಲ್ಲದರ ಜೊತೆಗೆ ಅವರು ಪತ್ರಿಜಿಯವರು ಹೇಳಿರುವಂತಹ 3 ಸೂತ್ರಗಳು ಧ್ಯಾನ, ಸತ್ಸಂಗ ಮತ್ತು ಸ್ವಾಧ್ಯಾಯ ಇವುಗಳನ್ನು ಜೀವನ ಪರ್ಯಂತ ಪಾಲಿಸಿಕೊಂಡು ಬಂದಿದ್ದಾರೆ. ಹಾಗಾಗಿಯೇ ಅವರು ಎಂಥದ್ದೇ ಸಮಸ್ಯೆ ಬರಲಿ ಎಲ್ಲದರಲ್ಲೂ ದಿಗ್ವಿಜಯವನ್ನು ಸಾಧಿಸ್ತಾರೆ. ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ನಲ್ಲಿ ಸಾಮಾನ್ಯವಾಗಿ ಚಹಾ ಮಾರುವವನ ಮಗನೊಬ್ಬ ಇವತ್ತು ವಿಶ್ವ ನಾಯಕನಾಗಿದ್ದಾನೆ ಅಂದರೆ ಅದಕ್ಕೆಲ್ಲ ಕಾರಣ ಅವರ ಹಿಂದಿರ್ತಕ್ಕಂತಹ ಅಪಾರವಾದ ಶಕ್ತಿ. ಅವರು ಯಾವತ್ತೂ ಫ್ಯಾಮಿಲಿಯಿಂದ ಯಾವುದೇ ಸಪೋರ್ಟನ್ನು ಪಡೆದವರಲ್ಲ. ಅವರ ಹಿಂದೆ ಗಾಡ್ ಫಾದರ್ ಅಂತಲೇ ಇಲ್ಲ. ಅವರಿಗಿದ್ದದ್ದು ಒಂದೇ ಒಂದು ದಿವ್ಯ ಶಕ್ತಿ, ಅದೇ ಧ್ಯಾನ. ಧ್ಯಾನ ಯಾವ ವ್ಯಕ್ತಿಯ ಬದುಕನ್ನು ಎಷ್ಟು ಎತ್ತರಕ್ಕೆ ಬೇಕಾದರೂ ಏರಿಸಬಲ್ಲದು ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳಲ್ಲಿ ಅಗ್ರಗಣ್ಯವಾಗಿ ನಿಲ್ಲುವಂಥ ಉದಾಹರಣೆ ನಿಮ್ಮೆಲ್ಲರ ಮುಂದಿದೆ. ಅವರೇ ನಮ್ಮೆಲ್ಲರ ನರೇಂದ್ರ ಮೋದಿಜಿಯವರು. ಹಾಗಾಗಿ ಇವತ್ತಿನ ಜನ್ರೇಷನ್ಗೆ, ನಮ್ಮ ಮಕ್ಕಳಿಗೆ ನಾವು ಕೊಡಬಹುದಾದ ಅತಿ ದೊಡ್ಡ ಗಿಫ್ಟ್ ಧ್ಯಾನ. ಅವರನ್ನು ಸಾಧಕರನ್ನಾಗಿ ಮಾಡುವುದು ನಿಮ್ಮೆಲ್ಲರ ಕನಸು, ನಿಜ. ಅದಕ್ಕಾಗಿ ನಾವು ತುಂಬಾ ಶ್ರಮ ಪಡ್ತಾ ಇದ್ದೀವಿ. ಅದನ್ನು ಬಿಟ್ಟು ತುಂಬ ಸರಳವಾದ ಹಾದಿಯನ್ನು ಅವರಿಗೆ ಪರಿಚಯ ಮಾಡಿಕೊಡಿ. ಜೊತೆಗೆ ನಾವುಗಳು ಕೂಡ ಯಾವುದೇ ಸಾಧನೆ ಮಾಡೋದಕ್ಕೆ ಸಮಯವಿನ್ನೂ ಮೀರಿಲ್ಲ. ಅದಕ್ಕಾಗಿ ಧ್ಯಾನದ ಮೊರೆ ಹೋಗೋಣ. ಸುಲಭವಾದ ಆನಾಪಾನಸತಿ ಧ್ಯಾನವನ್ನು ನಮ್ಮದಾಗಿಸಿಕೊಳ್ಳೋಣ. ಯಾವುದೇ ಸಾಧನೆಯನ್ನು ಬೇಕಾದರೂ ಮಾಡುವಂತಹ ಆ ಕನಸುಗಳನ್ನೆಲ್ಲ ನನಸಾಗಿಸಿಕೊಳ್ಳುವಂಥ ಶಕ್ತಿ ನಮಗೆ ಧ್ಯಾನದಿಂದ ತಾನಾಗಿ ಸಿಗುತ್ತೆ. ಹಾಗಾಗಿ ಧ್ಯಾನವೇ ಎಲ್ಲ ಬದಲಾವಣೆಗಳ ಮೂಲ ಶಕ್ತಿ ಅನ್ನೋದನ್ನು ನಂಬೋಣ. ಪ್ರತಿನಿತ್ಯ ಹೆಚ್ಚು ಧ್ಯಾನ ಸಾಧನೆ ಮಾಡೋಣ. ಎಲ್ಲ ಕನಸುಗಳನ್ನು ತುಂಬ ಬೇಗನೆ ನನಸಾಗಿಸಿಕೊಳ್ಳೋಣ. ಇವತ್ತಿನ ಈ ಮೋಟಿವೇಶನಲ್ ವ್ಯಕ್ತಿಯ ಪರಿಚಯ, ಅವರ ಹಿಂದಿನ ಧ್ಯಾನದ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಪಾಲಿನ ಮಹಾಭಾಗ್ಯವೇ ಸರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.